ಇಲ್ಲಿ 1 ಬೌಲಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಹೆಸರು ಬೇಳೆನ ಮಿಕ್ಸ್ ಮಾಡಿದ್ದೀನಿ. 1 ಬೌಲ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಎರಡನ್ನೂ ಕೂಡ ಇವಾಗ ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ. ನೋಡಿ, ಚೆನ್ನಾಗಿ ತೊಳೆದಿದ್ದೀನಿ. ಇವಾಗ ಇದನ್ನು ಪಾತ್ರೆಗೆ, ಕುಕ್ಕರ್ಗೆ ಯಾವುದಕ್ಕಾದ್ರೂ ಹಾಕ್ಕೊಳ್ಳಿ. ನಾನಿಲ್ಲಿ ಕುಕ್ಕರ್ ವಿಷಲ್ ಹಾಕ್ತಾಯಿಲ್ಲ, ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಎಷ್ಟಾಗುತ್ತೆ ಒಂದು 7-8 ಬೌಲಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ತುಂಬ ತೆಳುವಾದರೆ ನನಗೆ ಇಷ್ಟ ಆಗಲ್ಲ, ಸ್ವಲ್ಪ ಗಟ್ಟಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಅರಿಶಿಣದ ಹುಡಿ, ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಇದಕ್ಕೆ. ಇವಾಗ ಸ್ವಲ್ಪ ಬಟಾಟೊ, ಕ್ಯಾರೆಟ್ ಮತ್ತು ಬೀನ್ಸ್ ಹಾಕ್ತಾ ಇದ್ದೀನಿ. ಇಷ್ಟೇ ಇದ್ದಿದ್ದು ತರಕಾರಿ, ಅದನ್ನೇ ಹಾಕ್ತಾ ಇದ್ದೀನಿ. ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಕೋಬೋದು. ಒಂದು ಹಿಡಿ ಆಗೋಷ್ಟು ಬಟಾಣಿ ನೆನೆಸಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ತರಕಾರಿ ಎಷ್ಟಾದರೂ ಹಾಕ್ಕೋಬೋದು, ಯಾವುದಾದ್ರೂ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೋರಿಸ್ತಾ ಇದ್ದೀನಿ. ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಇದು ಮಸಾಲೆಗೆ ಪೌಡ್ರ್ ಮಾಡಲಿಕ್ಕೆ. ಇದು ಸ್ವಲ್ಪ ಫ್ರೈ ಆದ ನಂತರ ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲವಂಗ, 3-4 ಲವಂಗ, ಸ್ವಲ್ಪ ಚಕ್ಕೆ, 3-4 ಲವಂಗ ಅಂದರೆ ಚಕ್ಕೆ ಅಂದರೆ 1 ಇಂಚಷ್ಟು ಹಾಕ್ಕೊಂಡಿದ್ದೀನಿ. ತೆಳು ಅಂದರೆ ತೆಳುವಿದೆ ಅದು, ಹಾಗಾಗಿ 1 ಇಂಚಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ. 3-4 ಲವಂಗ, 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಜೀರಿಗೆ, 1 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಇವಾಗ ಸ್ವಲ್ಪ ಫ್ರೈ ಮಾಡಿಕೊಂಡು, ಮತ್ತು ಖಾರದ ಮೆಣಸಿಕಾಯಿ, ಖಾರ ಇಲ್ಲದ ಮೆಣಸಿಕಾಯಿನೂ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ನಮಗೆ ಸ್ವಲ್ಪ ಖಾರ ಬೇಕು, ಹಾಗಾಗಿ ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಸ್ಪೂನ್ ಕಡಲೆಬೇಳೆ, ಅರ್ಧ ಸ್ಪೂನ್ ಉದ್ದಿನಬೇಳೆ, ಮತ್ತು 1/4 ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಜೀರಿಗೆ, 1 ಸ್ಪೂನು ಧನಿಯಾ, ಕೊತ್ತಂಬರಿ ಕಾಳನ್ನು ಹಾಕ್ಕೊಂಡಿದ್ದೀನಿ. ನಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣಸಿನ್ಕಾಯಿ, ಖಾರ ಜಾಸ್ತಿ ತಿನ್ನೋರಿದ್ದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ತಿನ್ನೋರಿದ್ದರೆ ಕಡಿಮೆ. 1/4 ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಫ್ರೈ ಆದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡು ಆದಮೇಲೆ ಇದು 1 ಹಿಡಿಯಷ್ಟು ತುರಿದಿರೋಂಥ ಹಸಿ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ. ಆ ಸೈಡಲ್ಲಿ ಇನ್ನೊಂದು ಒಲೆ ಮೇಲೆ ನಾನು ತರಕಾರಿ ಮತ್ತು ಬೇಳೆ, ಅನ್ನ ಎಲ್ಲ ಒಟ್ಟಿಗೆ ಬೇಯಲಿಕ್ಕೆ ಇಟ್ಟಿದ್ದೀನಿ. ಇದಾಗಿದೆ ಇವಾಗ 3/4 ಭಾಗದಷ್ಟು. ಇದು ತಣ್ಣಗಾಗಿದೆ. ಇವಾಗ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಮಿಕ್ಸಿಯಲ್ಲಿ. ಇವಾಗ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ತಾ ಇದ್ದೀನಿ ನಾನಿಲ್ಲಿ. 3 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇದಕ್ಕಿವಾಗ ಗೋಡಂಬಿ ಬದಲಿಗೆ ನೀವು ಶೇಂಗಾ ಬೀಜ, ನೆಲಗಡಲೆ ಕೂಡ ಹಾಕೋಬೋದು. ಸ್ವಲ್ಪ ಕರಿಬೇವಿನ ಎಲೆ, ನೀವು ಒಗ್ಗರಣೆಗೆ ಜೀರಿಗೆ ಬೇಕಾದರೂ ಹಾಕೋಬೋದು, ಸಾಸಿವೆ ಹಾಕೋಬೋದು. ನಾನು ಇಲ್ಲೇನು ಹಾಕ್ತಾಯಿಲ್ಲ. ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ. ಅದು ಆ ಸೈಡ್ ಅನ್ನ ಬೆಂದಿದೆ. ಅದು ಇವಾಗ ಪೌಡ್ರ್ ಮಾಡಿ ಇಟ್ಕೊಂಡಂಥ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗುತ್ತೆ, ಬೇಗ ಕೂಡ ಆಗುತ್ತೆ. ಪೌಡ್ರು ರೆಡಿ ಮಾಡಿ ಇಟ್ಕೊಂಡ್ರು ಕೂಡ ಈ ಥರ ಅನ್ನ ಬೇಯಿಸ್ಕೊಂಡು ಮಾಡ್ಕೋಬೋದು. ಇಲ್ಲಾಂದರೆ ಕುಕ್ಕರಲ್ಲಿ 1-2 ವಿಷಲ್ ಕೂಗಿಸ್ಕೊಂಡ್ರು ಬೇಗ ಆಗುತ್ತೆ ಈ ಥರ ಪುಡಿ ಇಟ್ಕೊಂಡು. ನೋಡಿ, ಮಿಕ್ಸಿ ಜಾರ್ ತೊಳೆದಿದ್ದ ನೀರು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಬೇಕದು, ಬೇಯಬೇಕದು ಮಸಾಲೆ ಎಲ್ಲ.
ಮಿಕ್ಸ್ ಮಾಡ್ತಾ ಬೇಯಿಸ್ಕೋಬೇಕು. ಇವಾಗ ಬೆಂದಿದೆ ಇದು ನೋಡಿ, ಅನ್ನ ಕೂಡ ಆಗಿದೆ. ಇವಾಗ ಇದನ್ನು ಮಸಾಲಾನ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ನಿಮಗೆ ಎಕ್ಸ್ಟ್ರಾ ನೀರು ಬೇಕಂದ್ರೆ ಬಿಸಿ ನೀರಾದರೂ ಹಾಕ್ಕೊಳ್ಳಿ. ಇದು ನನಗೆ ಕರೆಕ್ಟ್ ಇದೆ. ಇದು ತುಂಬ ತೆಳು ಇಷ್ಟ ಆಗಲ್ಲ, ಹಾಗಾಗಿ ಒಂದು ಮೀಡಿಯಮಾಗಿ, ತುಂಬ ಗಟ್ಟಿನೂ ಅಲ್ಲ ತುಂಬ ತೆಳುವೂ ಅಲ್ಲ, ಹಾಗೆ ಮಾಡಿದ್ದೀನಿ ನಾನು ಇದನ್ನು ಕುದಿ ಬರಬೇಕು. ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಈ ಥರನೂ ಮಾಡ್ಬೋದು. ಬೇರೆ ಹಾಗೆ ರುಬ್ಕೊಂಡು ಸೀದಾ ಕುಕ್ಕರಲ್ಲಿ ಹಾಕಿ 2 ವಿಷಲ್ ಕೂಗಿಸಿದ್ರೂ ಬರುತ್ತೆ. ಅದು ಅಂದರೆ ಇಷ್ಟು ಚೆನ್ನಾಗಿ ಬರೋದಿಲ್ಲ ಕುಕ್ಕರಲ್ಲಿ ಕೂಗಿಸ್ಕೊಂಡಿರೋದು. ಇದೀಗ ಮಾಡಿದ್ದೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ನೋಡಿ ನಮ್ಮ ಬಿಸಿಬೇಳೆ ಬಾತ್ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಇದಕ್ಕೆ ಖಾರ ಬೂಂದಿ ಇದು ಅಂಗಡಿಯಿಂದ ತಂದಿದ್ದು, ಮನೇಲಿ ಮಾಡಿದ್ದಲ್ಲ. ಎರಡಕ್ಕೂ ತುಂಬ ಚೆನ್ನಾಗುತ್ತೆ ತಿನ್ನಲಿಕ್ಕೆ. ಬೇಕಿದ್ರೆ ಮೇಲೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.